G.N. Yoga Narasimhan. He is a consultant civil engineer and retired from BL as deputy manager. He has been attending all Gnana Yajnas of Swami Chinmayananda ji from 1979 in Bangalore. Whenever these yajnas were conducted, he was there. And he is also the study group member since 1985. Almost 41 years he has been in the study group. And he also conducts study group at his home from 1991. And he is an active member of Chandelier group, study group. And post-retirement, he has been advising people on the construction of the houses, repair of the houses, valuing of the houses. He is a authorized government surveyor for the civil works. He is going to talk to us on 4 types of bhaktas in Kannada. Over to Sri G.N. Narasimhan, Yoga Narasimhan. Hari Om. Guru Brahma, Guru Vishnu, Guru Devo Maheshwaraha, Guru Sakshat Parabrahma, Tasmai Shri Gurave Namaha. ನನ್ನ ಸಾಷ್ಟಾಂಗ ಪ್ರಣಾಮಗಳು ಪೂಜ್ಯ ಗುರುದೇವಿ ಸ್ವಾಮಿ ಚಿನ್ಮಯಾನಂದರಿಗೆ, ಸ್ವಾಮಿ ಬ್ರಹ್ಮಾನಂದಜಿಯವರಿಗೆ, ಮಾತಾಜಿ, ಇತರ ಆಚಾರ್ಯರಿಗೆ ಮತ್ತು ಇಲ್ಲಿರುವ ಎಲ್ಲರಿಗೂ. ಭಗವಂತ ಈ ಅದ್ಭುತವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆ. ಸ್ವಲ್ಪ ಹೊರಗಡೆ ರಾತ್ರಿ ಹೊತ್ತು ಹೊರಗಡೆಯಿಂದ ಹೋಗಿ ನೋಡಿದರೆ ನಮಗೆ ಅವನ ಸೃಷ್ಟಿಯ ಒಂದು ಅಂಶ ಕಾಣಿಸ್ತದೆ. ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು, ಸೂರ್ಯ ಚಂದ್ರರು, ಪಂಚಮಹಾಭೂತ, ಇವುಗಳ ಜೊತೆಗೆ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಹಾಗೂ ಬುದ್ಧಿವಂತನಾದ ಮನುಷ್ಯನನ್ನು ಸೃಷ್ಟಿಸಿದ್ದಾನೆ. ಅಂಡರ್ಲೈನ್ ದಟ್ ವರ್ಡ್, ಬುದ್ಧಿವಂತನಾದ ಮನುಷ್ಯ. ಅವನಿಗೆ ವಿಶೇಷವಾದ ಒಂದು ಗುಣವನ್ನು ಕೊಟ್ಟಿದ್ದಾನೆ, ಅದು ಬುದ್ಧಿ. ನಾವು ಈ ಮಾನವ ಕುಲ ಸೃಷ್ಟಿ ಮಾಡಿದಾಗ ಅವರು 2 ವಿಧವಾದ ಜನರನ್ನು ಕಾಣುತ್ತೇವೆ. ಒಂದು, ಭಗವಂತನಲ್ಲಿ ನಂಬಿಕೆ ಉಳ್ಳವರು, ಆಸ್ತಿಕರು ಅಂತಾರೆ. ಇನ್ನೊಂದು, ಭಗವಂತನಲ್ಲಿ ನಂಬಿಕೆ ಇಲ್ಲದವರು, ನಾಸ್ತಿಕರು. ಈ ನಂಬಿಕೆ ಉಳ್ಳವರು ಅಂದರೆ ಅದರಲ್ಲಿ ಎಷ್ಟು ವಿಧ? ಇದನ್ನು ಭಗವದ್ಗೀತೆಯ 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ವಿವರಿಸಿದ್ದಾನೆ. ಅದನ್ನು ಸ್ವಲ್ಪ ನೋಡೋಣ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಖಿತಿನೋರ್ಜುನ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ವರದಶಭಃ. ಇಲ್ಲಿ ಹೇಳ್ತಾನೆ ಸುಕೃತನೋಹ ಅಂದರೆ ಪರಮಾತ್ಮ ಹೇಳ್ತಾನೆ, ಪುಣ್ಯವಂತರು ನನ್ನನ್ನು ಭಜಿಸುತ್ತಾರೆ. ಅಂದರೆ ದೇವರ ಭಕ್ತರಾದರೆ ಅದು ಒಂದು ಪುಣ್ಯಾತ್ಮನಂತೆ. ಆದರೂ 2 ವಿಧ ನೋಡಿದ್ದೀವಿ ನಾವು. ಭಗವಂತನಲ್ಲಿ ನಂಬಿಕೆ ಇಲ್ಲದವರು ನಾಸ್ತಿಕರು, ಭಗವಂತನ ನಂಬಿಕೆ ಉಳ್ಳವರು ಪುಣ್ಯಾತ್ಮರಂತೆ. ಸೊ ಆದ್ದರಿಂದ ಇಲ್ಲಿ ಗಮನಿಸಬೇಕಾದ ವಿಷಯ ಅಂತಂದರೆ, ದೇವರ ಕಡೆಗೆ ತಿರುಗುವುದೇ ಒಂದು ಪುಣ್ಯವಂತ ಕೆಲಸ ಅಂತೆ. ದೇವರ ಭಕ್ತನಾಗುವುದೇ ಒಂದು ಪುಣ್ಯ ಕೆಲಸ ಅಂತೆ. ಸೊ ಇವು ಒಂದೊಂದಾಗಿ ನೋಡೋಣ. 4 ವಿಧವಾದ ಭಕ್ತರು. ಆರ್ತ ಅಂದರೆ ದುಃಖದಲ್ಲಿರುವವರು, ಸಂಕಟದಲ್ಲಿರುವವರು, ದುಃಖದಿಂದ ಬಳಲುತ್ತಿರುವವರು. ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಮನುಷ್ಯ ಅಸಹಾಯಕ, ಹೆಲ್ಪ್ಲೆಸ್, ಹಿ ಬಿಕಮ್ಸ್ ಹೆಲ್ಪ್ಲೆಸ್. ಆ ಸ್ಥಿತಿಗೆ ಬರುತ್ತಾನೆ. ಅದು ರೋಗ ಇರಬಹುದು, ದಾರಿದ್ರ್ಯ ಇರಬಹುದು,
ಅಪಮಾನ ಇರಬಹುದು, ಕುಟುಂಬದ ಕಷ್ಟಗಳಿರಬಹುದು, ಮಾನಸಿಕ ನೋವುಗಳಿರಬಹುದು. ಆದರೆ ಇದು ಈ ಸಂದರ್ಭವನ್ನು, ಸಂಕಷ್ಟವನ್ನು ಯಾರಿಂದಲೂ ಪರಿಹರಿಸಲು ಆಗುವುದಿಲ್ಲ, ತನ್ನಿಂದಲೂ ಆಗುವುದಿಲ್ಲ, ಇನ್ನು ಬೇರೆ ಏನೂ ಗತಿ ಇಲ್ಲ. ಆಗ ಅವನು ಅರ್ಥನಾದ, ಅಂದರೆ ಭಗವಂತನಲ್ಲಿ ಪ್ರಾರ್ಥಿಸ್ತಾನೆ. ಹಿಂದೆ ಯಾವತ್ತೂ ಭಗವಂತನಲ್ಲಿ ಬಂದಿರಲಿಕ್ಕೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಅವನು ಭಗವಂತನನ್ನು ನೆನೆಸ್ತಾನೆ. ಇದಕ್ಕೆ ಪುರಾಣದಲ್ಲಿ 2-3 ಉದಾಹರಣೆಗಳನ್ನು ನೋಡಬಹುದು. ವೆರಿ ಶಾರ್ಟ್, ಬಿಕಾಸ್ ಟೈಮ್ ಈಸ್ ನಾಟ್ ಮೋರ್, ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಒಂದು ಗಜೇಂದ್ರ ಮೋಕ್ಷ, ಇನ್ನೊಂದು ದ್ರೌಪದಿಯ ಮಾನಹರಣ ಪ್ರಯತ್ನ ಸಮಯದಲ್ಲಿ ಅವನನ್ನು ಆರ್ತನಾದ ಪ್ರಾರ್ಥನೆ ಮಾಡಿದಾಗ ಅವರ ಸಹಾಯಕ್ಕೆ ಮಾರುತ್ತಾನೆ. ಇಲ್ಲಿ ನಮ್ಮ ಮನುಷ್ಯರು ಕೂಡ ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಬರ್ತಾರೆ. ಬೇರೆ ಏನು ವಿಧಿ ಇಲ್ಲ, ಯಾರಿಂದಲೂ ಅದನ್ನು ಸಾಧ್ಯವಾಗುತ್ತಿಲ್ಲ, ತನ್ನಿಂದಲೂ ಸಾಧ್ಯವಾಗುತ್ತಿಲ್ಲ. ಭಗವಂತನನ್ನು ಬಿಟ್ಟರೆ ಬೇರೆ ಯಾರೂ ಅದನ್ನು ಪರಿಹರಿಸಲು ಸಾಧ್ಯವಾಗಿಲ್ಲ. ಆವಾಗ ಬರ್ತಾರೆ, ಸಂಕಟ ಬಂದಾಗ ವೆಂಕಟರಮಣ. ಅದಕ್ಕೆ ದಾಸರು ಹೇಳ್ತಾರೆ, ನಂಬಿ ಕೆಟ್ಟವರಿಲ್ಲವೋ ನಂಬದರೆ ಕೆಟ್ಟರಿಲಿ ಅಂತ ಬರ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕು ಏನು ಅಂತಂದರೆ, ಇದು ಸಂಪೂರ್ಣ ಶರಣಾಗತಿ. ಭಗವಂತ ಕಾಯ್ತಾ ಇರ್ತಾನೆ. ನೋ ಹಾಫ್ ಹಾರ್ಟೆಡ್ ಅಪೀಲ್, ಇಟ್ ಶುಡ್ ಬಿ ಟೋಟಲ್ ಸರೆಂಡರಿಂಗ್ ಟು ದಿ ಗಾಡ್. ಆಗ ದಯವಿಟ್ಟು ಸಂತೋಷವಾಗಿ ಬರ್ತಾನೆ, ಸಹಾಯ ಮಾಡ್ತಾನೆ. ಸೊ ಇನ್ನೂ ಒಂದು ಮುಖ್ಯವಾದ ಅಂಶಗಳು ಏನು ಅಂದರೆ, ಇಲ್ಲಿ ನೋವು ಕಷ್ಟಗಳೇ ಅವನ ಆತ್ಮೀಯ ಪ್ರಯಾಣಕ್ಕೆ ಚಾಲನೆ ಕೊಡ್ತೀವಿ. ದಟ್ ಮೀನ್ಸ್ ಹಿಸ್ ಸ್ಪಿರಿಚುವಲ್ ಪಾತ್ ಸ್ಟಾರ್ಟ್ಸ್ ಫ್ರಮ್ ದಿಸ್ ಒನ್. ದಟ್ ಅರ್ಥ ಅಂದರೆ ನಾವು ಏನು ತಿಳ್ಕಬೇಕು ಇದರಲ್ಲಿ, ಸಂಕಟ ಕಷ್ಟ ಬಂದಾಗ ನಾವು ಮರಳಬಾರದು. ಬಿಕಾಸ್ ಪರಮಾತ್ಮ ಅದನ್ನು ಯಾವುದೋ ಒಂದು ಉದ್ದೇಶದಿಂದ ಕೊಟ್ಟಿದ್ದಾನೆ. ದ ಆ್ಯಕ್ಷನ್ ಇಟ್ ಸೆಲ್ಫ್ ಈಸ್ ನೈದರ್, ಸ್ವಾಮೀಜಿ ಹೇಳ್ತಾ ಇರ್ತಾರೆ ಗುರುಜಿ, ದ ಆ್ಯಕ್ಷನ್ ಇಟ್ ಸೆಲ್ಫ್ ಈಸ್ ನೈದರ್ ಗುಡ್ ಆರ್ ಬ್ಯಾಡ್, ದ ಇಂಟೆನ್ಷನ್ ಬಿಹೈಂಡ್ ದಿ ಆ್ಯಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾವ ಉದ್ದೇಶದಿಂದ ಆ ಕಾರ್ಯವನ್ನು ಮಾಡ್ತಿದ್ಯೋ ಅದು ಒಳ್ಳೆಯದೋ ಕೆಟ್ಟದೋ ಅಂತ ತೀರ್ಮಾನಿಸುತ್ತೆ. ನಾವು ತಿಳ್ಕೋತೀವಿ ಸಂಕಷ್ಟ ಬಂದಾಗ, ಓ ಏನಪ್ಪ ಪರಮಾತ್ಮ ಇದು ನನಗೆ ಕಷ್ಟ ಕೊಟ್ಬಿಟ್ಟ ಅಂತಂದ್ಬಿಟ್ಟು. ಅವನ ಉದ್ದೇಶ ನಮ್ಮ ಉದ್ಧಾರ ಮಾಡುವುದಕ್ಕೋಸ್ಕರ, ಅವನಲ್ಲಿ ಭಕ್ತಿಯನ್ನು ತೋರಿಸೋದಕ್ಕೋಸ್ಕರ. ಆದ್ದರಿಂದ ಆ ಸಂಕಟ ಬಂದಾಗ, ಇದು ಐ ಆಮ್ ನಾಟ್ ಎಕ್ಸಾಗರೇಟಿಂಗ್, ಪ್ರಸಾದ ಭಾವನೆಯಿಂದ ನಾವು ಅದನ್ನು ತಿಳಿದುಕೊಂಡರೆ ನಾವು ಒಳ್ಳೆಯದಾಗ್ತದೆ ನಮಗೆ. ಇನ್ನು ಇದು ಅರ್ಥ ಫರ್ದರ್ ತುಂಬ ಎಕ್ಸ್ಪ್ಲೇನ್ ಮಾಡೋದಿದೆ, ಬಟ್ ಕಾಲಾವಕಾಶ ಟೈಮೇ ಕೊಟ್ಟಿರೋದು ಕೆಲವು ಟೈಮ್ 20 ನಿಮಿಷ, ಅದರಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್, ಕ್ಷಮಿಸಿ. ಸೊ ಎರಡನೇ ವಿಧದ ಭಕ್ತ ಅಂದರೆ ಜಿಜ್ಞಾಸು, ಅಂದರೆ ಇವನು ಜ್ಞಾನವನ್ನು ಹುಡುಕುವವನು. ಜಿಜ್ಞಾಸು ಅಂದರೆ ಆಸೆಯನ್ನು ತಿಳಿಯುವ ಆಸೆ, ಟು ನೋ ಮೋರ್ ಅಬೌಟ್ ದಿ ಟ್ರೂತ್. ಅವನಿಗೆ ಯಾವ ವಿಧವಾದ ಬೇರೆ ಆಸೆ ಇಲ್ಲ, ಪ್ರಾಪಂಚಿಕ ಆಸೆಗಳು ಏನು ಇರುವುದಿಲ್ಲ. ಆದರೆ ಅತಿ ಆಸೆ, ದಿ ಇಂಟೆನ್ಸ್ ಡಿಸೈರ್ ಟು ನೋ ದಿ ನಾಲೆಡ್ಜ್. ದೇವರು ಯಾರು, ಈ ಜೀವನದ ಅರ್ಥ ಏನು, ನಾನು ಯಾರು, ಪರಮಾತ್ಮ ಯಾರು, ಈ ಜನನ ಮರಣದ ರಹಸ್ಯ ಏನು ಎಂಬ ಅನೇಕ ವಿಧವಾದ ಸಮಸ್ಯೆ, ಕ್ವಶನ್ಸ್, ಈ ಗೆಟ್ಸ್ ಕ್ವಶನ್ಸ್. ಅದಕ್ಕೆ ಯಾವ ವಿಧವಾದ ಭೌತಿಕದಲ್ಲಿ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಮೇಲೆ ಕಲ್ಲನ್ನು ಹಾಕಿದರೆ ಕೆಳಗೆ ಬೀರುತ್ತದೆ, ಅದಕ್ಕೆ ಗುರುತಾಕ್ಷರ ಇದೆ ಅಂತ ದೇ ಕ್ಯಾನ್ ಪ್ರೂವ್ ಇಟ್. ಬಟ್ ಇದರಲ್ಲಿ ಅಲ್ಲಿಗೆ ಎಲ್ಲೂ ಅವರಿಗೆ ಸಮಾಧಾನವಾಗಿ ಯಾವುದೋ ಒಂದು ಉತ್ತರ ಸಿಗೋದಿಲ್ಲ. ಆದ್ದರಿಂದ ಅವರು ಏನು ಮಾಡ್ತಾನೆ, ಆವಾಗ ಜ್ಞಾನಕ್ಕೋಸ್ಕರವಾಗಿ, ಕೇವಲ ಜ್ಞಾನಕ್ಕೋಸ್ಕರವಾಗಿ ಅವನು ಧರ್ಮಗ್ರಂಥಗಳನ್ನು ಓದೋಕ್ಕೆ ಶುರು ಮಾಡ್ತಾನೆ. ವೇದ, ಉಪನಿಷತ್ತು, ಗೀತೆ, ಸಂತ ಮಹಾತ್ಮರ ವಚನಗಳನ್ನು ಕೇಳಕ್ಕೆ ಹೋಗ್ತಾರೆ, ಅಧ್ಯಯನ ಮಾಡುತ್ತಾನೆ, ಗುರುವನ್ನು ಹುಡುಕುತ್ತಾನೆ.
ಧ್ಯಾನವನ್ನು ಮಾಡುತ್ತಾನೆ. ಆದ್ದರಿಂದ ಅದರಲ್ಲಿ ಆಸಕ್ತಿ ತೋರಿಸ್ತಾನೆ. ಜಿಜ್ಞಾಸು ಭಕ್ತನ ಮನಸ್ಸು ಜ್ಞಾನದ ಕಡೆಗೆ, ಅಲ್ಲಿ ಸಂಕಷ್ಟದಿಂದ ದೇವರ ಕಡೆ ತಿರುಗಿದು, ಇಲ್ಲಿ ಜಿಜ್ಞಾಸು ಅವನಿಗೆ ಜ್ಞಾನವನ್ನು ಹುಡುಕುವುದರಿಂದ ಅದೇ ರೀತಿ ಭಗವಂತನಲ್ಲಿ ಅವನ ತಿರುತ್ತದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇಲ್ಲ, ಕಥೋಪನಿಷತ್ತಲ್ಲಿ ನಚಿಕೇತನ ಉದಾಹರಣೆನ ನಾವು ತಗೋಬೋದು ಅಷ್ಟೇ, ಅದನ್ನು ಮುಂದೆ ಹೇಳೋಕ್ಕೆ ಟೈಮ್ ಇಲ್ಲ. ಮೂರನೆಯದು ಅರ್ಥಾರ್ಥಿ, ಅಂದರೆ ಸಂಪತ್ತು ಇಚ್ಛೆಗಳಿಗಾಗಿ ದೇವರನ್ನು ಹುಡುಕುವವನು. ಹಿ ವಾಂಟ್ಸ್ ವರ್ಲ್ಡ್ಲಿ ಪ್ರೆಷರ್. ಅವನಿಗೆ ಧನ ಬೇಕು, ಸಂಪತ್ತು ಬೇಕು, ಸ್ಥಾನಮಾನ, ಯಶಸ್ಸು, ಯಾವುದಾದರೂ ಲೌಕಿಕ ಲಾಭವನ್ನು ಬಯಸುವವನು. ಅದಕ್ಕೋಸ್ಕರ ಅವನ ಪ್ರಾರ್ಥನೆ ತನ್ನ ಆಸೆಗಳ ನೆರವೇರಿಕೆ. ನನಗೆ ಉದ್ಯೋಗ ಸಿಗೋದಿಲ್ಲ, ಇಲ್ಲ ಇನ್ನು ಒಂದು ಒಳ್ಳೆ ಕೆಲಸ ಆಗಲಿ ಅನ್ನುವ, ಮನೆ ಕಟ್ಟೋಣ, ಮದುವೆ ಆಗೋಣ, ಹಣ ಬರಲಿ, ಅದೆಲ್ಲ ದೇವರನ್ನು. ಹಿಸ್ ಭಕ್ತಿ ಈಸ್ ಎ ಟ್ರಾನ್ಸಾಕ್ಷನ್, ಒಂದು ವ್ಯಾವಹಾರಿಕ ಭಕ್ತಿ. ಅಂದರೆ ಎಕ್ಸಾಂಪಲ್ ಇಫ್ ತಗೊಂಡ್ರೆ, ಒಬ್ಬ ವಿದ್ಯಾರ್ಥಿ ಹೋಗ್ತಾನೆ ಪರಮಾತ್ಮನಲ್ಲಿ ಬೇಡ್ತಾನೆ, ಅವನಿಗೆ ಅತ್ಯಂತ ಭಕ್ತಿ, ದೇವರಲ್ಲಿ ಅತ್ಯಂತ ಭಕ್ತಿ ಇದೆ, ಅವನಲ್ಲಿ ನಂಬಿಕೆ ಇದೆ, ಅವನೇ ಕೊಡುವರು, ಬೇರೆ ಯಾರೂ ಕೊಡುವುದಿಲ್ಲ ಅಂತ ಹೋಗ್ತಾನೆ. ಪರಮಾತ್ಮ ನನಗೆ ಪಾಸ್ ಮಾಡಿಸಪ್ಪ, ನಿನಗೆ 108 ತೆಂಗಿನಕಾಯಿಯನ್ನು ಹೊಡಿತೀನಿ ಅಂತ ಹೇಳ್ತಾನೆ. ವ್ಯವಹಾರ ಇದು, ಅವನ ಭಕ್ತಿ ವ್ಯಾವಹಾರಿಕ. ಆಯಿತು, ಪಾಸ್ ಆಯಿತು, ಅಲ್ಲಿಗೆ ಆಸೆ ಮುಗೀತಾ? ಇಲ್ಲ, ಆಸೆಗಳ ಸರಮಾಲೆ ಶುರು ಆಗುತ್ತೆ. ಅದು ಒಂದರಿಂದ ಒಂದು ಬರ್ತಾನೇ ಇರುತ್ತೆ. ಅಪ್ಪ ನನಗೆ ಕೆಲಸವನ್ನು ಕೊಡಿಸು, ಪಾಸಂತೂ ಮಾಡಿಸ್ಬಿಟ್ಟೆ, ಕೆಲಸ ಕೊಡಿಸು, ನಿನಗೆ ನನ್ನ ಮೊದಲನೇ ಸಂಬಳನ ನಿನ್ನ ಬಂದು ದೇವಸ್ಥಾನಕ್ಕೆ ಬಂದು ಹುಂಡಿಯಲ್ಲಿ ಹಾಕ್ತೀನಿ ಅಂತ ಹೇಳ್ತಾನೆ. ಅಗೈನ್ ಇಟ್ ಇಸ್ ಎ ವ್ಯವಹಾರ. ಇದೇ ರೀತಿ ಅವನ ಆಸೆಗಳ ಸರಮಾಲೆ ನಡೆಯುತ್ತಾನೇ ಇರುತ್ತದೆ. ಇದು ಎಲ್ಲರಲ್ಲೂ ನಡೆಯುತ್ತಾನೇ ಇದೆ. ಯಾತಕ್ಕೆಂದರೆ ಇದು ಅರ್ಥಾರ್ಥಿ. ಬರೀ ದೇವರನ್ನು ಬೇಡ್ಬೋದು, ಅವನಿಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ನಿನಗೆ ಸೀರೆ ಹಾಕ್ತೀನಿ, ಚಿನ್ನದ ಕಿರೀಟ ಹಾಕ್ತೀನಿ, ಸರ ಹಾಕ್ತೀನಿ ಆಗುವಂತು. ಇದು ವ್ಯಾವಹಾರಿಕ ಭಕ್ತಿ ಅಂತ ಹೇಳ್ತಾರೆ. ಆದರೆ ಇಂತಹ ಭಕ್ತಿ ಸ್ವಾರ್ಥವಾಗಿರ್ಬೋದು, ಆದರೆ ಅವನು ಕೃಷ್ಣ ಪರಮಾತ್ಮ ಅದನ್ನು ಒಪ್ಕೋತಾನೆ. ಹೇಗಾದರೂ ಪರ ಇಲ್ಲ, ನನ್ನ ಹತ್ರ ಬಂದ್ರಲ್ಲ, ನನ್ನ ಭಕ್ತರಾದರಲ್ಲ ಅಂತ ಇಟ್ಟಿರ್ತಾನೆ. ಸೊ ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂದರೆ ಧ್ರುವ. ಧ್ರುವ ಅವನಪ್ಪ ರಾಜ್ಯಭಾರ ಅವನಲ್ಲಿ, ಅವನ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಹೋಗ್ತಾನೆ, ಹೋಗೋಕ್ಕಾಗಲ್ಲ, ಬಿಡೋದಿಲ್ಲ. ಆದ್ದರಿಂದ ಅವನು ಹೇಳ್ತಾನೆ, ಅವನಿಗೆ ನನ್ನ ತಂದೆಗಿಂತ ದೊಡ್ಡದಾದಂಥ ರಾಜ್ಯ ಬೇಕು ಅಂತ ಆ ಆಸೆಯಿಂದ ಅವನು ದೇವರನ್ನು ಪ್ರಾರ್ಥನೆ ಶುರು ಮಾಡ್ತಾನೆ. ಕಡೆಗೆ ಆ ಭಕ್ತಿ ಕ್ರಮೇಣ ಉತ್ತಮವಾಗಿ ಧ್ರುವ ನಕ್ಷತ್ರ ಆಗ್ತಾನೆ, ಪಡಿತಾನೆ ಅವನು. ಇನ್ನು ನಾಲ್ಕನೆಯದು ಜ್ಞಾನಿ. ನಾಲ್ಕನೇ ವಿಧವಾದ ಭಕ್ತನು ಜ್ಞಾನಿ ಎಂದರೆ ಪರಮಾತ್ಮನ ತತ್ವವನ್ನು ಅರಿತವನು. ಅವನಿಗೆ ದೇವರು ಯಾರೂ ಅಲ್ಲ, ನಾನು ಬೇರೆ ಅಲ್ಲ. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧ ಅಲ್ಲ, ನಾನು ಶುದ್ಧ ಚೈತನ್ಯ ಆತ್ಮ, ಕಾನ್ಷಿಯಸ್, ನಾನು ದೇವರ ಅಂಶ ಅನ್ನುವುದನ್ನು ಸ್ಪಷ್ಟವಾಗಿ ತಿಳಿದಿದ್ದಾನೆ. ಅವನು ಯಾವುದಾದರೂ ಲಾಭಕ್ಕಾಗಿ ಪ್ರಾರ್ಥನೆ ಮಾಡುವುದಿಲ್ಲ. ಅವನಿಗೆ ಬೇಕಾದ್ದು ಕೇವಲ ಪರಮಾತ್ಮನ ಭಕ್ತಿ ಒಂದೇ. ನಿಷ್ಕಾಮ ಭಕ್ತಿ, ನಿರಂತರ, ಸ್ವಾಭಾವಿಕವಾಗಿ ಬರುವಂಥ, ದಟ್ ಕಮ್ಸ್ ನ್ಯಾಚುರಲಿ, 24/7 ಎಲ್ಲದರಲ್ಲೂ ಎಲ್ಲವನ್ನು ಕಾಣುತ್ತಾನೆ. ನೋಡಿ, ಇವನದು ವ್ಯಾವಹಾರಿಕ ಭಕ್ತಿ ಅಲ್ಲ, ಇದು ಇಟ್ ಈಸ್ ನಾಟ್ ಎ ಟ್ರಾನ್ಸಾಕ್ಷನಲ್ ಭಕ್ತಿ, ನಿಸ್ವಾರ್ಥ ಭಕ್ತಿ. ದೇವರಲ್ಲಿ ಏನನ್ನೂ ಕೇಳ್ಕೊಳ್ಳುವುದಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ರಾಜ ಕುಲಶೇಖರ. ಅತ್ಯಂತ ಪ್ರಭಾವಿತ ರಾಜ, ಇಡೀ ರಾಜ್ಯಭಾರ ಅವನದ್ದು. ಆದರೆ
ಅವನಿಗಾಗಿ ಏನನ್ನೂ ಬೇಡ್ಕೊಳ್ಳಿಲ್ಲ, ಅವನಿಗಾಗಿ ಏನನ್ನೂ ಮಾಡಲಿಲ್ಲ. ಪ್ರಜೆಗಳ ಸುಖವೇ ನನ್ನ ಸುಖ ಅಂತ ತಿಳ್ಕೊಂಡಿದ್ದ. ಅವನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆಯನ್ನು ಮಾಡಿ ನಂತರ ತನ್ನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದ. ಇದನ್ನು ಮುಕುಂದಮಾಲಾ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ತುಂಬ ಚೆನ್ನಾಗಿ ವಿವರಿಸಿದೆ. ಅದರ ಒಂದೇ ಒಂದು ಶ್ಲೋಕನ ನಾನು ಹೇಳ್ತೀನಿ. ನಾಸ್ತಾ ಧರ್ಮೇಣ ವಸುನಿಚಯೇ ನೈವ ಕಾಮೋಪಭೋಗೇ ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ಪಾರ್ಥ್ಯಂ ಮಮ ಭೂತಂ ಜನ್ಮ ಜನ್ಮಾಂತರೇಪಿ ತತ್ಪಾರಾಂಬಯುಗಗತ ನಿಶ್ಚಲ ಭಕ್ತಿರಸ್ತು. ಅಂದರೆ ಪರಮಾತ್ಮ ಧರ್ಮ ಅರ್ಥ ಕಾಮ ಇತ್ಯಾದಿ ಲೋಕದ ಸುಖಗಳು ನನಗೆ ಏನೂ ಆಸಕ್ತಿ ಇಲ್ಲ. ನನ್ನ ಹಿಂದಿನ ಜನ್ಮದ ಕರ್ಮಕ್ಕೆ ತಕ್ಕಂತೆ ಏನು ಬೇಕೋ ಅದು ನಡೆಯಲಿ. ಆದರೆ ಯಾವ ಜನ್ಮ ಬಂದರೂ ನನ್ನ ಭಗವಂತನ ಮೇಲಿನ ಭಕ್ತಿ ಕಡಿಮೆ ಆಗದೇ ಇರಲಿ. ಇನ್ನು ಮುಂದೆ ಹೇಳ್ತಾನೆ, ದಿವಿ ವಾ ಬುರ್ಯವಾ ನರಕೆ ವಾ, ಮುಂದೆ ಹೋಗ್ತಾ ಇರುತ್ತೆ ಶ್ಲೋಕ. ಅಂದರೆ ಭಗವಂತ ನನ್ನ ಕರ್ಮದ ಪ್ರಕಾರ ನನಗೆ ನರಕ ಸಿಗಲಿ, ಸ್ವರ್ಗ ಸಿಗಲಿ, ಅಥವಾ ಮತ್ತೆ ಭೂಮಿಯಲ್ಲಿ ಜನ್ಮ ಸಿಗಲಿ, ಏನೇನೂ ಆಗಲಿ, ಸಾಯುವ ಕ್ಷಣದಲ್ಲೂ ಕೂಡ ನಿನ್ನ ಪಾದಗಳಲ್ಲೇ ನನ್ನ ಪ್ರಾರ್ಥನೆ ಮುಂದುವರಿಯುತ್ತದೆ ಅಂತಾನೆ. ಇದು ಜ್ಞಾನಿಯ ಪ್ರಾರ್ಥನೆ. ಮುಂದೆ ರಾಜ ಕುಲಶೇಖರ ಆಳ್ವಾರಾಗಿ ಪರಮಪದಿಯನ್ನು ಪಡೆಯುತ್ತಾರೆ. ಇನ್ನು ಈ ಜ್ಞಾನಿಗಳಲ್ಲಿ ಇನ್ನೂ ಒಂದೆರಡು ಉದಾಹರಣೆ ನಾನು ತಗೋಬೇಕಾಗಿ ಬರುತ್ತೆ. ಆಂಡಾಳ್ ಗೋದಾದೇವಿ ಅಂತ 12 ಆಳ್ವಾರುಗಳು, ಅದರಲ್ಲಿ ಏಕೈಕ ಮಹಿಳಾ, ಅವರನ್ನು ಆಂಡಾಳ್ ಅಂತಾರೆ. ಗೋದಾದೇವಿ ತಮಿಳುನಾಡಲ್ಲಿ ಅವರಿಗೆ ಶುದ್ಧವಾದ ದೇವಾಲಯ ಇದೆ. ಅವರು ತಿರುಪ್ಪಾವೆ ಅನ್ನುವ ಒಂದು ಗ್ರಂಥವನ್ನು ರಚಿಸಿದ್ದರು. ಅದರಲ್ಲಿ 30 ಶ್ಲೋಕಗಳಿವೆ. ಆ 30 ಶ್ಲೋಕವನ್ನು 29 ಮತ್ತು 30ನೇ ಶ್ಲೋಕವನ್ನು ಇಡೀ ದಕ್ಷಿಣ ಭಾರತದ ಎಲ್ಲ ವಿಷ್ಣು ದೇವಸ್ಥಾನಗಳಲ್ಲಿ ಅದನ್ನು ಹೇಳಲಾಗುತ್ತದೆ. ಇದು ದೇವರ ಪೂಜೆಯ ಕಡೆಯ ಭಾಗ. ದಟ್ ಮೀನ್ಸ್ ಅದರ ನಂತರ ನಮ್ಮ ದೇವರ ಪೂಜೆ ಮುಗಿಯಿತು ದೇವಸ್ಥಾನಗಳಲ್ಲಿ. ಅದರ ತುಣುಕು ಕಡೆಯೇ ಒಂದನ್ನು ಹೇಳ್ತೀನಿ, ಅದು ಹೇಳ್ತಾ ಹೋದರೆ ಟೈಮ್ ಇಲ್ಲ. ಶುತ್ತಂ ಶಿರಹಾರೇ ಒಂದನ್ನೇ ಸೇವೆತ್ತು உன் பொத்தாமரடியே போற்றும் வேளாய் வெட்டமேத்தம் குலத்தில் பிறந்து நீ குட்டே வளையங்களை கொள்ளாமல் போகாது ஈட்ட பல்வான் கோவிந்தா இட்டேக்கம் 7 பிறக்கம் உன் தன்னோடு உத்தமே நாமோ உனக்கே நாமாள் செய்வா ಮತ್ತೇನಂ ಕಾಮಂಗಲ್ ಮಾಟ್ಟೇಲೋರೆಂಬಾವಾಯ್. ಕಡೆಯ ಪದ ಭಾಳ ಇಂಪಾರ್ಟೆಂಟು. ಮತ್ತೇನಂ ಕಾಮಂಗಳ್ ಅಂದರೆ ಇದು ಸ್ವಾರ್ಥರಹಿತ ಪ್ರಾರ್ಥನೆ. ಮತ್ತೇನಂ ಅಂದರೆ ಏನು ಅಂತಂದರೆ, ಪರಮಾತ್ಮ ನನ್ನ ಮನಸ್ಸಿನಲ್ಲಿ ಯಾವುದಾದರೂ ಲೌಕಿಕ, ದಟ್ ಮೀನ್ಸ್ ವೆರಿ ವರ್ಲ್ಡ್ಲಿ ಪ್ರೆಷರ್ಸ್, ವರ್ಲ್ಡ್ಲಿ ರಿಕ್ವೈರ್ಮೆಂಟ್ ಇದ್ದರೆ ಮತ್ತೇನಂ ಕಾಮಂಗಳ್, ಅವುಗಳನ್ನೆಲ್ಲ ನೀನು ಬದಲಿಸು ಅಥವಾ ಅಳಿಸು. ನನಗೆ ಕೇವಲ ನಿನ್ನ ಭಕ್ತಿ ಮಾತ್ರ ಉಳಿಯಲಿ ಅಂತ ಹೇಳ್ತಾರೆ. ಇಂದಿನ ಕಾಲದ ಉದಾಹರಣೆ ಅಂದರೆ ನಮ್ಮ ಕುಲದೇವ ಸ್ವಾಮಿ ಚಿನ್ಮಯಾನಂದರು. ಅವರ ಸೇವೆ ಅಂದರೆ ಪರಮ ಚೈತನ್ಯಕ್ಕೆ ಯಾವ ಸ್ವಾರ್ಥವೂ ಇಲ್ಲದೆ ಹಗಲು ರಾತ್ರಿ ಮಾಡಿದ ಸೇವೆ ಮತ್ತು ಭಕ್ತಿ. ಇಡೀ ನಮ್ಮ ರವಿಯವರು ಹೇಳಿದರು, ಅವರ ಏಕೈಕ ಹಿಮಾಲಯದಿಂದ ಬಂದರು. ಏನದು, ಎದಕ್ಕೋಸ್ಕರ ಬಂದರು? ಮಾನವ ಕುಲಕ್ಕೆ ಉದ್ಧಾರವನ್ನು ಮಾಡಲು, ಎಲ್ಲರಿಗೂ, ಪ್ರಪಂಚದ ಎಲ್ಲರಿಗೂ ಜ್ಞಾನವನ್ನು ಹಂಚಿಸಬೇಕು ಅನ್ನುವ ತೀವ್ರ ಆಸೆ. ಇದು ಸ್ವಾರ್ಥರಹಿತ ಸೇವೆ. ಅದಕ್ಕೋಸ್ಕರ ಚಿನ್ಮಯ ಮಿಷನ್ ಸ್ಥಾಪನೆ ಮಾಡಿದರು. ಹಲವಾರು ಆಚಾರ್ಯಗಳನ್ನು ಮಾಡಿದರು. ಅದರಲ್ಲಿ ನಮ್ಮ ಸ್ವಾಮಿ ಬ್ರಹ್ಮಾನಂದ ಕೂಡ, ತೇಜೋಮಯಾನಂದಜಿ, ಸ್ವರೂಪಾನಂದಜಿ, ಇತರ ಆಚಾರ್ಯಗಳು ಮಾಡಿದರು. ಅವರು ಮಾಡಿದಂತಹ ಇದು ಅಷ್ಟೇ, ಈವನ್ ಸ್ಟಡಿ ಗ್ರೂಪ್ ಅದರಲ್ಲಿ ನಾವು ಭಾಗಿಯಾಗಿದ್ದಾವೆಗೆ ನಾವು ಎಲ್ಲ ಸೇರಿದ್ದೇವೆ. ಇದು ಅವರ ಒಂದು ಧ್ಯೇಯ. ಯಾಕೆಂದರೆ
through this study group also, he was telling, puja is not a part-time job. It is 24/7, ನಿರಂತರ 365 days. ಅವರ ಜ್ಞಾನ ಯಜ್ಞ ಮೊದಲು ನಡೀತಾ ಇತ್ತು 365 ದಿವಸ ಜ್ಞಾನವನ್ನು. ಇವತ್ತು ಬೆಂಗಳೂರಲ್ಲಿ ಮುಗಿದರೆ ನೆಕ್ಸ್ಟ್ ಡೇ ಅನದರ್ ಯಜ್ಞ ಕಂಟಿನ್ಯೂಯಸ್ 365 ದಿವಸ ಯಜ್ಞವನ್ನು ಮಾಡ್ತಾ ಇದ್ದರು. ಆದ್ದರಿಂದ ನಾವು ನಮ್ಮ ಸೇವೆ ಎಂದರೆ ಅವರ ಈ ಜ್ಞಾನ ಪ್ರಸಾರವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು. ಸೊ ಕೊನೆಯದಾಗಿ ಹೇಳಬೇಕು ಅಂತಂದರೆ, ಶ್ರೀಕೃಷ್ಣ ಈ 4 ವಿಧ ನಾವು ಓದಿವಿ: ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ. ಈ 4 ವಿಧವಾದ ಭಕ್ತರನ್ನು ಯಾತಕ್ಕೆ ಮಾಡಿದ್ದಾನೆ, ವಿಂಗಡಿಸಿದ್ದಾನೆ? ಮೇಲ್ನೋಟಕ್ಕೆ ಅದು ಏನಪ್ಪ, ಅದು ಮೇಲೆ ಕೆಳಗೆ ಅಂತ ಇದೆ. ಆದರೆ ಯಾರು ಉತ್ತಮ ಯಾರು ಕಡಿಮೆ ಅಂತ ತೀರ್ಮಾನಿಸಲು ಕೂಡ ಅಲ್ಲ. ಅದು ಒಬ್ಬ ಆತ್ಮೀಯ ಭಕ್ತನ ಪ್ರಯಾಣ ಹೇಗೆ ಸಾಗುತ್ತದೆ ಅನ್ನೋದನ್ನು ತೋರಿಸಲು. ಫ್ರಮ್ ಹಿಯರ್ ದ ಅಲ್ಟಿಮೇಟ್ ಗೋಲ್ ಈಸ್ ದಿಸ್ ಒನ್: ಫ್ರಮ್ ಅರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ದಿಸ್ ಜ್ಞಾನಿ, ಇಟ್ ಈಸ್ ದಿ ವಾಟ್ ವಿ ಕ್ಯಾನ್ ಸೇ, ಇಟ್ ಈಸ್ ದ ಹೆಲಿಪ್ಯಾಡ್ ಅಂತಾರಲ್ಲ, that becomes the helipad to reach our ultimate goal. What is our ultimate goal? ಹೇಗೆ ನದಿ ಸಮುದ್ರದಲ್ಲಿ ತೇರಿ ಸಮುದ್ರವೇ ಆಗುತ್ತದೋ ಅದೇ ರೀತಿ ನಾವು ಕೂಡ ಅವನಲ್ಲಿ ಐಕ್ಯವಾಗಿ, ಅವನಲ್ಲಿ ಒಂದಾಗಿ ನಾವು ಆ ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಆ ಪರಿಸ್ಥಿತಿಗೆ ಬರಬೇಕು. ಇದು ಜ್ಞಾನಿಗೆ ಇಟ್ ಈಸ್ ದಿ ಕ್ವಾಲಿಫಿಕೇಷನ್. ಆ ಲೆವೆಲ್ಗೆ ಬರಬೇಕು. ಅದಕ್ಕೋಸ್ಕರ ಅರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಆಮೇಲೆ ಜ್ಞಾನಿ ಬರುತ್ತದೆ. ಸೊ ಏನೆಂದರೆ ನಾವು ನಂಬಿಕೆ ಇಟ್ಕೋಬೇಕು ಪರಮಾತ್ಮನಲ್ಲಿ. ಏನೋ ಒಂದು ಆಸೆ, ಏನಾದರೂ ಪಡಿಬೇಕು ಅಂತ ಇದ್ದರೂ ಪರವಾಗಿಲ್ಲ. ಪರಮಾತ್ಮ ನಾವೆಲ್ಲ ಅವನ ಪರಮಾತ್ಮನ ಮಕ್ಕಳು. ಆದ್ದರಿಂದ ಇವಾಗ ನಾವು ನೋಡ್ತಾ ಇದ್ದೀವಿ, ಒಂದು ಮಕ್ಕಳಿಗೋಸ್ಕರ ಏನೋ ಒಂದು ಕೆಲಸ ಆಗಬೇಕಾದ್ರೆ ಸ್ವಲ್ಪ ಆಸೆ ತೋರಿಸ್ತೀವಿ, ಒಂದು ಚಾಕ್ಲೇಟನ್ನು ತೋರಿಸ್ತೀವಿ. ಅದೇ ರೀತಿ ಪರಮಾತ್ಮ ನಮಗೆ ಒಂದಷ್ಟು ಅವಕಾಶಗಳನ್ನು ಕೊಡ್ತಾನೆ. ಯಾತಕ್ಕೋಸ್ಕರ ಅಂದರೆ ನಮ್ಮ ಉದ್ಧಾರಕ್ಕಾಗಿ, ನಮ್ಮನ್ನು ಉದ್ಧಾರವನ್ನು ಮಾಡೋಕ್ಕೋಸ್ಕರ. ಆದ್ದರಿಂದ ನಾವು ಯಾವುದೇ ಬಂದರೂ ಪರಮಾತ್ಮ ಸ್ವಾಮಿ ಚಿನ್ಮಯಂದರು ಹೇಳ್ತಾ ಇದ್ದರು, ಡೋಂಟ್ ಬೆಗ್ ಗಾಡ್, ಡೋಂಟ್ ಬೆಗ್ ಗಾಡ್. ಇದೇ ಟೌನಲ್ಲಿ ಹೇಳ್ತಾ ಇದ್ದರು. ಏನು ಅಂದರೆ, ಯು ಡೋಂಟ್ ನೋ ಹೌ ಟು ಆಸ್ಕ್, ವಾಟ್ ಟು ಆಸ್ಕ್. ನಿನಗೆ ಏನನ್ನು ಕೇಳಬೇಕು ಏನೂ ಗೊತ್ತಿಲ್ಲ, ಯಾವಾಗ ಕೇಳಬೇಕು ಅಂತಿಲ್ಲ. ಬಟ್ ಹೀ ನೋಸ್ ವಾಟ್ ಟು ಗಿವ್, ವೆನ್ ಟು ಗಿವ್, ಹೌ ಮಚ್ ಟು ಗಿವ್. ಅವನಿಗೆ ಬಿಟ್ಬಿಡು, ಅವನು ನೋಡ್ಕೋತಾರೆ ನಿನಗೆ ಅಂತ ಹೇಳ್ತಾಯಿದ್ರು. ಇನ್ನೊಂದು ಅವರದ ಮುಖ್ಯವಾದ ಅಂಶ ಹೇಳ್ತಿದ್ರು ಅಂದರೆ, ದ ಆಲ್ವೇಸ್ ಯುವರ್ ಇಂಟೆನ್ಷನ್ ಶುಡ್ ಬಿ ಗುಡ್, ದ ಆ್ಯಕ್ಷನ್ ಇನ್ ಇಟ್ ಸೆಲ್ಫ್ ಈಸ್ ನೈದರ್ ಗುಡ್ ಆರ್ ಬ್ಯಾಡ್. ಅಂದರೆ ಯಾವ ಕಾರ್ಯ ಮಾಡಿದರೂ ಅದರ ಒಳ್ಳೆಯದ ಕೆಟ್ಟದ ಎಲ್ಲವುದನ್ನು ನಿರ್ಧರಿಸುವುದು ಅದರ ಹಿಂದಿರುವ ಉದ್ದೇಶ. ಸೊ ಲೆಟ್ ಆಲ್ ಯುವರ್ ಆ್ಯಕ್ಷನ್, ದ ಇಂಟೆನ್ಷನ್ ಶುಡ್ ಬಿ ಗುಡ್ ಟುವರ್ಡ್ಸ್ ದಿ ಅಲ್ಟಿಮೇಟ್ ಗಾಡ್. ಆ ದೇವರ ಕಡೆಗೆ ನಮ್ಮ ರವಿಯರು ಹೇಳಿದರು ಅಗೈನ್, ಹಿಂದೆ ಅದು ನಡೀತಾನೇ ಇರಬೇಕು, ಮುಂದೆ ಕೆಲಸ ಮಾಡ್ತಿದ್ರು, ಒಳಗಡೆ ಅದು ಆ ಭಗವಂತನ ಪ್ರಾರ್ಥನೆ ಸದಾ ನೈಕೆ ಇರಬೇಕು ಅಂತ ಹೇಳ್ತಾರೆ. ಸೊ ಇನ್ನು ಮುಂದೆ ಹೇಳಬೇಕು ಅಂತಂದರೆ, ಇನ್ನೂ ಹೇಳ್ತಾಯಿದ್ರು ಭಗವಂತ. ನಾನು 3 ತುಂಬ ಇಂಪಾರ್ಟೆಂಟ್ ಮುಖ್ಯವಾದ ಇದು ಬಂದಿತ್ತು. ಒಂದು, ಡೋಂಟ್ ಬೆಗ್ ಗಾಡ್. ಎರಡನೆಯದು, ಆಲ್ವೇಸ್ ದಿ ಇಂಟೆನ್ಷನ್ ಶುಡ್ ಬಿ ದಿಸ್ ಥಿಂಗ್. ಅವರ್ ಪೂಜಾ ಈಸ್ ನಾಟ್ ಎ 24/7. ನಿರಂತರವಾಗಿ ಒಳಗಡೆ ಯಾವಾಗಲೂ ಯಾವ ಕೆಲಸ ಹೊರಗೆ ಮಾಡಿದ್ರೂ ಒಳಗೆ ನಿನ್ನ ಆ ಪರಮಾತ್ಮನ
ಭಕ್ತಿ ಇರಬೇಕು ಅಂತ ಹೇಳ್ತಿರ್ತಾರೆ. ಸೊ ಇದೇ ಥರ ಏನಾಗಿದೆ, ಅರ್ಥ ಆಗಲಿ, ಅವರ ನಂಬಿಕೆ ಗಟ್ಟಿಯಾಗಿ ಹೋಗಿ ಪ್ರೇರಣೆ ಅರ್ಥಾತಿಯಿಂದ ಜಿಜ್ಞಾಸು ಕನೆಗೆ ಜ್ಞಾನಿ ಸ್ಥಿತಿಗೆ ಬೆಳೆದು ಜ್ಞಾನಿಯಿಂದ ನಾವು ಮುಂದೆ ಅಹಂ ಬ್ರಹ್ಮಾಸ್ಮಿ ಭಗವದ್ಗೆ ಬರಬೇಕು ಅಂತ ಹೇಳ್ತಾನೆ. ಭಗವಂತನಿಗೆ ಏನು ಇದ್ದರೆ ಕಾಯ್ತಾ ಇರ್ತಾನೆ. ಹಬ್ಬ ಪ್ರಾರ್ಥನೆ ಶುರು ಮಾಡಿದ್ರಲ್ಲ, ನೀವು ಭಕ್ತರಾದ್ರಲ್ಲ, ಅದೇ ಅವನಿಗೆ ಸಂತೋಷ. ಅವನು ಯಾವಾಗಲೂ ಹಿ ಈಸ್ ಆಲ್ವೇಸ್ ದೇರ್ ವಿತ್ ಅಸ್. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಮಾಮ್ಯಹಂ. ನನ್ನನ್ನು ನಂಬು, ನನ್ನಲ್ಲಿ ಬನ್ನು, ನನ್ನಲ್ಲಿ ಶರಣಾಗು, ನಾನು ನಿನ್ನ ಯೋಗ ಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತ ಆಶ್ವಾಸನೆಯನ್ನು ಕೊಡ್ತಾನೆ. ಸೊ ಇದು ನಮಗೆ ಪೂಜ್ಯ ಸ್ವಾಮಿಯಂದರು ನಮಗೆ ಕಲಿಸ್ಕೊಟ್ಟವ ಈ ಜ್ಞಾನ. ದಿಸ್ ಇಸ್ ನಿಜವಾದ ದಾರಿದೀಪ. ಈ ಜ್ಞಾನವನ್ನು ಹಂಚುವುದೇ ನನ್ನ ಕಡೆಯಿಂದ ಅವರಿಗೆ ಅರ್ಪಿಸುವ ಒಂದು ಪುಟ್ಟ ಗುರುದಕ್ಷಿಣೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವಾತ್ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಒಂದು 3-4 ಎಕ್ಸ್ಟ್ರಾ ತಗೊಂಡೆ ಅಂತ ಕಾಣಿಸುತ್ತೆ, ಕ್ಷಮಿಸಿ. ಹರಿ ಓಂ. ಹರಿ ಓಂ. ಯೋಗ ನರಸಿಂಹನ್ ಸರ್ ಭಕ್ತರ ಯಾವ ಯಾವ ವಿಧದಲ್ಲಿ ಇರ್ತಾರೆ ಅನ್ನೋದನ್ನು ಚಂದದಲ್ಲಿ ವಿವರಿಸಿದ್ದಾರೆ. ಅದರಲ್ಲಿ ನಾವು ನಮ್ಮನ್ನು ಕಂಡುಕೊಂಡ್ರೆ ಜನರಲ್ಲಿಗೆ ನಾವೆಲ್ಲ ಆರ್ತಾರೆ. ಸಂಕಟ ಬಂದಾಗ ವೆಂಕಟರಮಣ, ನೆಕ್ಸ್ಟು ಅರ್ಥಾರ್ಥಿಗಳು. ಜನರಲ್ಲಾಗಿ ನಾವು ಜಿಜ್ಞಾಸುವಾಗಿ ಹಾಗೂ ಜ್ಞಾನಿಗಳಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ಅವರಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೀನಿ.